ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೋತಾ ಇದ್ರು ಅಂತ. ಇವನ್ ಅವ್ರಿಗೋಸ್ಕರನೇ ಹಾರ್ಡ್ ಕವರ್ ಚಾಂಪಿಯನ್ಶಿಪ್ ನು ಕೂಡ ಕೊಟ್ಟಿದ್ರು ನಮ್ಮ ಟ್ರಿಪಲ್ ಎಚ್ ಅವರು. ಅಷ್ಟೇ ಅಲ್ಲ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಒಂದು ಮೇಜರ್ ರೋಲ್ ಅಲ್ಲಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ಬಂದು ಜಾನ್ಸಿನ್ ಅವರಿಗೆ ಹೆಲ್ಪ್ ಕೂಡ ಮಾಡಿದ್ರು ನಮ್ಮ ಟ್ರಾವಿಸ್ ಸ್ಕಾಟ್ ಅವರು. ಅಂಡ್ ಆಗ ನಾವು ಅನ್ಕೊಂಡಿದ್ವಿ, ಟ್ರಾವಿಸ್ ಸ್ಕಾಟ್ ಹಾಗೆ ಡಬ್ಲ್ಯೂ ನಡುವೆ ಒಂದು ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಆಗಾಗ ಇವರು ಬರ್ತಾನೆ ಇರ್ತಾರೆ. ಇವನ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡಬ್ಲ್ಯೂ ಅವರು ಡಿಸ್ಕಸ್ ಕೂಡ ಮಾಡಿತ್ತಂತೆ ಜಾನ್ ಸಿನಾ ಅಂಡ್ ಟ್ರಾವಿಸ್ ಸ್ಕಾಟ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ. ಬಟ್ ಈಗ ನೋಡಿದ್ರೆ ಟ್ರಾವಿಸ್ ಸ್ಕಾಟ್ ಅವರು ಎಲ್ಲಿದ್ದಾರೆ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವ್ರನ್ನ ತನ್ನ ಕಂಪನಿಯಲ್ಲಿ ಬುಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿಲ್ವಂತೆ. ಯಾಕಂದ್ರೆ ಟ್ರಾವಿಸ್ ಸ್ಕಾಟ್ ಅವರು ಜಾಸ್ತಿ ಬೇಗ ರೆಸ್ಲಿಂಗ್ ನ ಕಲಿತಾ ಇಲ್ವಂತೆ. ಅಂದ್ರೆ ಅವರು ಕ್ವಿಕ್ ಲರ್ನರ್ ಅಲ್ವಂತೆ. ಇದು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಬರ್ತಿರ್ತಕ್ಕಂತಹ ಮಾತುಕತೆಗಳು. ರೀಸೆಂಟ್ ಆಗಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಕೂಡ ಡಬ್ಲ್ಯೂ ಅವರು ಕರ್ಕೊಂಡು ಬಂದಿದ್ರು. ಅಂಡ್ ಅವರು ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಕ್ವಿಕ್ ಲರ್ನರ್ ಅಲ್ಲ ಅಂತ ಅವ್ರನ್ನು ಕೂಡ ತನ್ನ ಕಂಪನಿಯಿಂದ ಹೊರಗಡೆ ಹಾಕಿದ್ರು. ಅಂಡ್ ಈಗ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕರ್ಕೊಂಡೇನೋ ಬಂದ್ರು. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ಹೇಳಿದ್ರು, ನಾನು ಈ ಒಂದು ರೆಸ್ಲಿಂಗ್ ನ ಕಲಿತೀನಿ ಅಂತ. ಬಟ್ ಎಲ್ಲರೂ ಕೂಡ ಲೋಗನ್ ಪೋಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವ್ರಿಗೂ ಕೂಡ ಅನ್ನಿಸ್ತಾ ಇದೆ ಟ್ರಾವಿಸ್ ಸ್ಕಾಟ್ ಬೇಗ ಕಲಿತಾ ಇಲ್ಲ ಅಂತ. ಅಂಡ್ ಅದಕ್ಕೋಸ್ಕರ ಪ್ರಾಬಬ್ಲಿ ಇವರ ಮ್ಯಾಚ್ ನಮಗೆ ಮುಂದೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಬಗ್ಗೆ. ಜುಲೈ 25ನೇ ತಾರೀಕು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಟ್ರಿಪಲ್ ಎ ಪ್ರಮೋಷನ್ ಗೆ ಹೋಗ್ತಾ ಇದ್ದಾರೆ ಅಂತ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಈಗ ಅವರು ಒಕ್ಟಗನ್ ಜೂನಿಯರ್ ಅವ್ರನ್ನ ಫೇಸ್ ಕೂಡ ಮಾಡ್ತಾ ಇದ್ದಾರೆ. ಟ್ರಿಪಲ್ ಎ ಪ್ರಮೋಷನ್ ಅವರು ಜುಲೈ 25ನೇ ತಾರೀಕಿನ ಒಂದು ಶೋಗೆ ಒಕ್ಟಗನ್ ಜೂನಿಯರ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸಿಎಂ ಪಂಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು 2023ರ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಬಟ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ರಿವೀಲ್ ಮಾಡ್ತಾರೆ, 2023 ಅಲ್ಲ 2018ರಲ್ಲೇ ನನ್ನ ರಿಟರ್ನ್ ಕಂಪನಿಯಲ್ಲಿ ಆಗ್ಬೇಕಾಗಿತ್ತು. ಯಾಕಂದ್ರೆ ನಾನ್ ಬಂದು ವಿನ್ಸ್ ಮಿಕ್ಮೆನ್ ಹಾಗೆ ಟ್ರಿಪಲ್ ಎಚ್ ಇವರಿಬ್ರನ್ನು ಕೂಡ ಭೇಟಿ ಮಾಡಿದ್ದೆ. ಅಂಡ್ ನಮ್ಮ ನಡುವೆ ಮಾತುಕತೆ ಕೂಡ ಮುಗ್ದಿತ್ತು. ಬಟ್ ಆ ಮಾತುಕತೆ ಮುಗಿದ ಕೂಡಲೇ ವಿನ್ಸ್ ಮಿಕ್ಮೆನ್ ಅವರು ನನ್ನನ್ನ ಗೋಸ್ಟ್ ಮಾಡ್ಬಿಟ್ರು. ಅಂದ್ರೆ ನನ್ನ ಜೊತೆ ಮಾತಾಡೇ ಇಲ್ವೇನೋ ಅಂತ ಎಲ್ಲದರಲ್ಲೂ ಕೂಡ ನನ್ನನ್ನ ಬ್ಲಾಕ್ ಮಾಡಿ ಬಿಸಾಕ್ಬಿಟ್ರು. ಅಂಡ್ ಅದರಿಂದ ನಾನು ಮತ್ತೊಮ್ಮೆ ಮಾತುಕತೆಗೆ ಹೋಗ್ಲಿಲ್ಲ. ಅಂಡ್ ಫೈನಲಿ 2023ರಲ್ಲಿ ಮತ್ತೊಮ್ಮೆ ಮಾತುಕತೆ ಶುರುವಾಗಿ ಅಲ್ಲಿ ನಾನು ರಿಟರ್ನ್ ಆದೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ದಾರೆ. 2018ರಲ್ಲಿ ನಾನು ನನ್ನ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಆದ್ರೂ ಕೂಡ ಕೇಳ್ಪಟ್ಟಿದ್ದೆ ಸಿಎಂ ಪಂಕ್ ಅವರು ರಾಯಲ್ ರಂಬಲ್ ಗೆ ಬರಬಹುದು. 2018ರಲ್ಲ ರಾಯಲ್ ರಂಬಲ್ ಅಲ್ಲಿ ಇರ್ತಾರೆ. ಅದರಲ್ಲೂ ಕೂಡ 14ನೇ ಎಂಟ್ರೆನ್ಸ್ ಅಲ್ಲಿ ಸಿಎಂ ಪಂಕ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬಂದಿತ್ತು. ಬಟ್ ಹಾಗೆ ನಮಗೆ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅಂಡ್ ಫೈನಲಿ 2023ರಲ್ಲಿ ನಮಗೆ ಸಿಎಂ ಪಂಕ್ ಅವರ ರಿಟರ್ನ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರ್ಯಾಂಡಿ ಆರ್ಟನ್, ಜೆಲ್ಲಿ ರೋಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇವರ ಮ್ಯಾಚ್ ಇಂದ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಈ ಬಾರಿ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಆಗ್ತಾ ಇದ್ರಲ್ಲ ಅಂತ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಅದ್ಭುತವಾಗಿ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಜೆಲ್ಲಿ ರೋಲ್ ಅವರು ಒಂದು ಶೋಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರ ಮಾತುಕತೆ ಆಗ್ಬೇಕಾದ್ರೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಶೋ ಮಧ್ಯದಲ್ಲೇ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಫೇಸ್ ಆಫ್ ಕೂಡ ಆಗುತ್ತೆ. ಅಂಡ್ ಇವರಿಬ್ರು ಅಲ್ಲೇ ಕಿತ್ತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಶೋ ಅಲ್ಲೇ. ಅಂಡ್ ಕಿತ್ತಾಡ್ಕೊಂಡು ಒಂದು ಡೋರ್ ಇರುತ್ತೆ, ಅದರಿಂದ ಹೊರಟೋಗ್ತಾರೆ. ಅಂಡ್ ಜೆಲ್ಲಿ ರೋಲ್ ಅವರು ಮಾತ್ರ ಉಳ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ಈಗ ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಆಗ್ಲಿ, ಈಗ ಈ ಒಂದು ಶೋ ಅಲ್ಲಿ ಒಂದು ಕಮರ್ಷಿಯಲ್ ಬ್ರೇಕ್ ಬರುತ್ತೆ ಅಂತ ಜೆಲ್ಲಿ ರೋಲ್ ಅವರು ಹೇಳ್ತಾರೆ. ಸಡನ್ ಆಗಿ ನಮ್ಮ ಲೋಗನ್ ಪೋಲ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲ ಬ್ರೇಕ್ ಏನ್ ಬೇಡ, ಯಾಕಂದ್ರೆ ನಾನಿದ್ದೀನಿ ಅಂತ. ಅಂಡ್ ಜೆಲ್ಲಿ ರೋಲ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಮಾತುಕತೆ ಶುರು ಆಗ್ತಾ ನಮ್ಮ ಲೋಗನ್ ಪೋಲ್ ಅವರು ಜೆಲ್ಲಿ ರೋಲ್ ಅವರ ಕೆನ್ನೆಗೆ ಒಂದು ಬಾರಿಸ್ತಾರೆ. ಅಂಡ್ ಅದರಿಂದ ನಮ್ಮ ಜೆಲ್ಲಿ ರೋಲ್ ಅವರಿಗೆ ಕೋಪ ಬರುತ್ತೆ. ಅವರು ಕೂಡ ಲೋಗನ್ ಪೋಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಲೋಗನ್ ಪೋಲ್ ಅವರಿಗೆ ಅಲ್ಲಿದ್ದಂತಹ ಟೇಬಲ್ ಮೇಲ್ಗಡೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿದಂತಹ ರೀತಿ. ಅಂಡ್ ಇದರಿಂದ ಗೊತ್ತಾಗ್ತಾ ಇದೆ ನಮ್ಮ ಜೆಲ್ಲಿ ರೋಲ್ ಅವರು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಇಂದ ರೆಸ್ಲಿಂಗ್ ನ ಕಲಿತಾ ಇದ್ದಾರೆ ಅಂತ. ಏನೇ ಆಗ್ಲಿ, ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಔಟ್ಸೈಡ್ ಡಬ್ಲ್ಯೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬುಕ್ ಮಾಡ್ತಾ ಇದ್ದಾರೆ.
ನಮ್ಮ ನೆಕ್ಸ್ಟ್ ಟೈಮ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕಳೆದ ವಿಡಿಯೋದಲ್ಲಿ ತಾನೇ ನಾನು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ನ ಹೇಳಿದೆ. ಅದೇನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಇನ್ನ ಮುಂದೆ ಬರುವಂತಹ ಕಂಟಿನ್ಯೂಸ್ 2 ಮಂಡೇ ನೈಟ್ ರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಒಂದು ಗುಡ್ ನ್ಯೂಸ್ ನ ಹೇಳಿದೆ. ಅಂಡ್ ಈಗ ಒಂದು ಬ್ಯಾಡ್ ನ್ಯೂಸ್ ನ ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ. ಗೊತ್ತಿಲ್ಲ ಈ ಒಂದು ಬ್ರೇಕ್ ಎಷ್ಟು ದಿನ ಬ್ರೇಕು ಅಂತ. ಬರೀ ರೋಮನ್ ರೈನ್ಸ್ ಅವರು ಮಾತ್ರ ಅಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ. ಯಾಕಂದ್ರೆ ಇವರಿಬ್ರು ಕೂಡ ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದ ಆ ಒಂದು ಮೂವಿ ಶೂಟಿಂಗು ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಪ್ರಾರಂಭ ಆಗ್ತಿರೋ ಕಾರಣ ಇವರಿಬ್ರು ಕೂಡ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ. ಸೊ ಈ ಒಂದು ಬ್ರೇಕು ಜಾಸ್ತಿ ದಿನ ಆಗದೆ ಇರಲಿ ಅಂಡ್ ಆದಷ್ಟು ಬೇಗ ಇವರಿಬ್ರು ಮತ್ತೊಮ್ಮೆ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿ. ಎಸ್ಪೆಷಲಿ ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಅವರೇನೋ ಬಂದ್ಬಿಡ್ತಾರೆ ಶೋನ ಮುಗಿಸ್ಕೊಂಡು, ಬಟ್ ರೋಮನ್ ರೈನ್ಸ್ ಇನ್ನೂ ಆರಾಮಾಗಿ ಮನೇಲಿ ಹೋಗಿ ಸೂತ್ಕೊಂಡು ಬರೋದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವರು ಕೂಡ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ಳೋಣ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.